ಇತ್ತೀಚೆಗಷ್ಟೇ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಒಂದು ಕಡೆ ಶಾಕಿಂಗ್ ನ್ಯೂಸ್ ಆದರೆ ಮತ್ತೊಂದು ಕಡೆ ಈ ಒಂದು ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಜನರ ಮೇಲೆ ನೆಗೆಟಿವ್ ಪರಿಣಾಮವನ್ನು ಕೂಡ ಬೀರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನ ಇದರಿಂದ ಎಲ್ಲೋ ಒಂದು ಕಡೆ ಆತ್ಮಹತ್ಯೆ ನಿಜಕ್ಕೂ ಎಲ್ಲದಕ್ಕೂ ಸೊಲ್ಯೂಷನ್ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅದರಲ್ಲೂ ಸಾಕಷ್ಟು ಜನ ಯೂತ್ಸ್ಗಳು ಈ ಒಂದು ಹಾದಿಯನ್ನು ಹಿಡಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ಕೊಡೋದಕ್ಕೆ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಜೊತೆಗೆ ಅರ್ಪಿತಾ ಫೌಂಡೇಶನ್ ಕಡೆಯಿಂದ ಕೀರ್ತಿಯವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸಾಕಷ್ಟು ಕಡೆಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇರ್ತೀವಿ. ಸೆಲೆಬ್ರಿಟಿಗಳು ಸೂಸೈಡ್ ಮಾಡಿಕೊಂಡಾಗ ಅದೆಲ್ಲೊಂದು ಕಡೆ ಬೇಸರ ಜೊತೆಗೆ ಜನ ಅದರಿಂದ ಇನ್ಸ್ಪೈರ್ಡ್ ಆಗ್ತಾರೆ. ಎಕ್ಸಾಂಪಲ್ ಸುಶಾಂತ್ ಸಿಂಗ್ ಆತ್ಮಹತ್ಯೆ ಬಳಿಕ ಸಾಕಷ್ಟು ಜನ ಈ ಥರದ್ದು ಡಿಪ್ರೆಷನ್ಗೆ ಹೋಗೋದು, ಸೂಸೈಡ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ನಿಟ್ಟಿನಲ್ಲಿ ಜನ ಆಲೋಚನೆ ಮಾಡ್ತಾರೆ. ಸೊ ನಿಮಗೆ ಈ ಥರದ ಪ್ರಕರಣಗಳು ಗಮನಕ್ಕೆ ಬಂದಿದೆಯಾ? ಅಂದರೆ ಆ ಥರದ ರೀಸನ್ಸ್ಗಳು ನಿಮಗೆ ಸಿಕ್ಕಿದೆಯಾ ಹೇಗೆ? ಹೌದು ಸರ್, ಸುಮಾರು ದಿನದಿಂದಲೂ ನಮಗೆ ಬರ್ತಾ ಇದೆ ಇಂಥ ಕಾಲ್ಸು. ಎಸ್ಪೆಷಲಿ ಸುಶಾಂತ್ ಸಿಂಗ್ ಅವರ ರೀಸೆಂಟ್ ಸೂಸೈಡ್ ಎಪಿಸೋಡ್ ಆದ ಕೂಡಲೇ ಸುಮಾರು ಜನ ಆಲ್ ಓವರ್ ಫ್ರಮ್ ಇಂಡಿಯಾ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ಈ ಥರ ಅವರ ಸೂಸೈಡಲ್ ಥಾಟ್ಸನ್ನೆಲ್ಲ ನಮಗೆ ಶೇರ್ ಮಾಡ್ಕೋತಾ ಇದ್ದಾರೆ. ಅದನ್ನೆಲ್ಲ ನಾವು ಅಟೆಂಡ್ ಮಾಡ್ತಾನೇ ಇದ್ದೀವಿ. ಸಮ್ವೇರ್ ಅವರ ಅಲ್ಲಿ ಯಾವುದೋ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಒಂದು ವ್ಯಾಕ್ಯೂಮ್ ಇದೆ, ವಿಚ್ ದೇ ಆರ್ ನಾಟ್ ಏಬಲ್ ಟು ಶೇರ್ ವಿತ್ ಎನಿಬಡಿ ಎಲ್ಸ್. ಸೊ ಅದರಿಂದ ಅವರು ಜಡ್ಜ್ಮೆಂಟ್ ಆಗ್ತಾರೆ. ಒಂದು ಸ್ಟಿಗ್ಮಾ ಇರೋದ್ರಿಂದ ಸುಮಾರು ಜನ ದೇ ಆರ್ ಫೀಲಿಂಗ್ ವೆರಿ ಲೋ ಅಬೌಟ್ ಇಟ್ ಸರ್. ಈ ಸೆಲೆಬ್ರಿಟಿಗಳು ಸೂಸೈಡ್ ಮಾಡಿಕೊಂಡಾಗ ಅವ್ರು ಹೀರೋ ಆಗಿದ್ದಾಗ ಜನ ಅವ್ರನ್ನ ಇನ್ಸ್ಪೈರ್ಡ್ ಆಗಿ ತಗೋತಾರೆ ಅಥವಾ ಅವರ ಅಭಿಮಾನಿಗಳಾಗಿರ್ತಾರೆ. ಬಟ್ ಕೆಲವೊಂದು ಸಲ ಸೂಸೈಡ್ ಕೂಡ ಅದೇ ಥರ ಇನ್ಸ್ಪೈರ್ಡ್ ಆಗಿ ತಗೋತಾರೆ. ಸೊ ಆ ಥರದ ಪ್ರಕರಣಗಳು ಇದೆಯಾ ಹೇಗೆ? ಖಂಡಿತ ಸರ್. ಇವಾಗ ಮೊನ್ನೆ ಕೇರಳದಲ್ಲಿಂದನೂ ವಿ ಗಾಟ್ ಅ ನ್ಯೂಸ್ ದ್ಯಾಟ್ ಆಫ್ಟರ್ ಸುಶಾಂತ್ ಸಿಂಗ್ಸ್ ಸೂಸೈಡ್ ಅವರ ಒಬ್ಬ ಅಭಿಮಾನಿ ಅಲ್ಲಿ ಸೂಸೈಡ್ ಮಾಡಿಕೊಂಡ್ರು ಅನ್ನೋದನ್ನು ವಿ ಗಾಟ್ ಅ ನ್ಯೂಸ್ ಅಬೌಟ್ ಇಟ್. ಬಟ್ ದೆನ್ ಆಫ್ಟರ್ ದ್ಯಾಟ್ ಅದನ್ನೇ ಹೇಳೋದು, ಅವರು ಪ್ರೇರಣಾ ಥರ ಅದನ್ನು ತಗೋತಾ ಇದ್ದಾರೆ. ಸೊ ವೇರ್ ದೇ ಆರ್ ಟು ಸಿ ದ ಪಾಸಿಟಿವ್ಸ್, ದೇ ಆರ್ ಆಲ್ಸೋ ಸೀಯಿಂಗ್ ದ ನೆಗೆಟಿವ್ ಆಸ್ಪೆಕ್ಟ್. ಬಟ್ ವಾಟ್ ದೇ ಶುಡ್ ರಿಯಲೈಸ್ ಇಸ್ ಸೂಸೈಡ್, ಆಲ್ ಆಫ್ ಅಸ್ ಹ್ಯಾವ್ ದ್ಯಾಟ್ ಇನ್ನರ್ ಸ್ಟ್ರೆಂತ್ ಅನ್ನೋದೊಂದು ಇದ್ದೇ ಇರುತ್ತೆ ಟು ಫೈಟ್ ಅಗೇನ್ಸ್ಟ್ ಎನಿ ಸ್ಟ್ರೆಸ್ ಅನ್ನೋದು. ಆ್ಯಂಡ್ ಈ ಸೂಸೈಡ್ ಕೇಸಸ್ ಎಸ್ಪೆಷಲಿ ಇಸ್ ಅ ಸೈಕಲಾಜಿಕಲ್ ಡಿಸಾರ್ಡರ್. ಸೊ ಏನಾಗೋಗುತ್ತೆ, ಅದು ನೀವೊಂದು ಜೀನ್ಸಲ್ಲಿ ನೀವು ಹೆರಿಡಿಟ್ರಿ ಆಗಿ ನಿಮ್ಮ ಜೀನ್ಸಲ್ಲಿ ಬಂದಿದ್ದರೆ ಖಂಡಿತ ವಾಟ್ ಎವರ್ ಮೇ ಬಿ ದ ಫ್ಯಾಕ್ಟರ್ ಯು ವಿಲ್ ನಾಟ್ ಹ್ಯಾವ್ ದಟ್ ಇನ್ನರ್ ಸ್ಟ್ರೆಂತ್ ಟು ಫೈಟ್. ಯು ವಿಲ್ ಗಿವ್ ಅಪ್. ಆ ಗಿವ್ ಅಪ್ ಆಗಬಾರ್ದು ಅಂತ ನಾವು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ಈ ಥರದ ಆಲೋಚನೆಗಳು ಬರುವಂಥವರಿಗೆ ಯಾವ ಸಲಹೆಗಳನ್ನು ಕೊಡ್ತೀರಿ? ಯಾಕಂತಂದರೆ ನೀವು ಹೇಳಿದಾಗೆ ತುಂಬ ವೀಕ್ ಇರ್ತಾರೆ ಅಥವಾ ಸೈಕಲಾಜಿಕಲಿ ವೀಕ್ ಆಗಿರ್ತಾರೆ. ಎಲ್ಲೊಂದು ಕಡೆ ಜೀನಿಂದನೂ ಕೂಡ ಬಂದಿರುತ್ತೆ, ಅಂದರೆ ಕುಟುಂಬದಿಂದ ಕೂಡ ಬಂದಿರುತ್ತೆ. ಯಾರೋ ತಂದೆ ಯಾರು ತುಂಬ ವೀಕ್ ಆಗಿರ್ತಾರೆ, ಅದು ಕೂಡ ಕ್ಯಾರಿ ಆಗುತ್ತೆ ಅನ್ನೋದು ನಿಮ್ಮ ಹೌದು. ಇಟ್ ಈಸ್ ಅ ಪ್ರೂವನ್ ಥಿಂಗ್. ಸಿ ಟಿಲ್ 2014 ಸೂಸೈಡ್ ವಾಸ್ ಕನ್ಸಿಡರ್ಡ್ ಆಸ್ ಅ ಕ್ರಿಮಿನಲ್ ಅಫೆನ್ಸ್. ಬಟ್ ಇವಾಗ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಸೈಕಲಾಜಿಕಲ್ ಡಿಸಾರ್ಡರ್. ಎನಿ ಕೈಂಡ್ ಆಫ್ ಡಿಪ್ರೆಷನ್ ಇರಲಿ, ಅದು ದಯವಿಟ್ಟು ನೀವು ಯಾರ ಜೊತೆನಾದರೂ ಮಾತಾಡಿ ಅದನ್ನು ನೀವು ಇಫ್ ಯು ಬ್ರಿಂಗ್ ಇಟ್ ಫಾರ್ವರ್ಡ್, ವಿ ಆರ್ ರೆಡಿ ಟು ಹೆಲ್ಪ್ ಓವರ್ ಇಟ್ ಅನ್ನೋದನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಜನ ಯಾವ್ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಸ್ಗಳನ್ನು ತಗೋತಾರೆ? ಅಂದರೆ ಸುಸೈಡ್ ಅಟೆಂಪ್ಟ್ ಮಾಡೋದು ಅಥವಾ ಅದ್ರ ಬಗ್ಗೆನೇ ಆಲೋಚನೆ ಮಾಡೋದು, ಯಾವ ಪರ್ಟಿಕ್ಯುಲರ್ ರೀಸನ್ಸ್ ಇರುತ್ತೆ ಹೇಗೆ ಮ್ಯಾಮ್? ಸಿ, ಎಲ್ಲರೂ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಅನ್ನೋದು ಮರ್ತು ಹೋಗಿ, ನಮ್ಮ ಸ್ಟ್ರೆಂತ್ಸನ್ನು ಮರ್ತು ಹೋಗಿ, ಎಲ್ಲೋ ನಾವು ವರ್ತ್ಲೆಸ್, ಹೋಪ್ಲೆಸ್ ಆ್ಯಂಡ್ ವಿ ಆರ್ ಹೆಲ್ಪ್ಲೆಸ್, ನಮ್ಮನ್ನು ನಾವು ಹೆಲ್ಪ್ ತಗೊಳ್ಳೋಕ್ಕೂ ಆಗದಿರೋ ಒಂದು ಸನ್ನಿವೇಶ ಬಂದಾಗ ಆವಾಗ ದಟ್ ಡಿಪ್ರೆಷನ್ ಲೆವೆಲ್ ಗೋಸ್ ಬಿಯಾಂಡ್ ಅ ಸರ್ಟನ್ ಪಾಯಿಂಟ್. ಓಕೆ, ತೀವ್ರವಾಗಿ ಈ ಮಾನಸಿಕ ಒತ್ತಡದಿಂದ, ಮೆಂಟಲ್ ಪ್ರೆಷರಿಂದ ತುಂಬ ಜನ ಆ ಪ್ರೆಷರ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅಥವಾ ಡಿಪ್ರೆಷನ್ಗೆ ಹೋಗ್ತಾರೆ ಅಥವಾ ಸೂಸೈಡ್ ಅಟೆಂಪ್ಟ್ ಮಾಡುವಂಥ ಪ್ರಕರಣಗಳಿರುತ್ತೆ. ಏನು ಹೇಳ್ತೀರಿ ಅಂಥವ್ರಿಗೆ? ದಯವಿಟ್ಟು ಮಾತಾಡಿ ಯಾರ ಜೊತೆನಾದರೂ. ಇಟ್ ಕುಡ್ ಬಿ ಯುವರ್ ಫ್ರೆಂಡ್, ಇಟ್ ಕುಡ್ ಬಿ ಯುವರ್ ಮೆಂಟರ್, ನಿಮ್ಮ ಪೇರೆಂಟಲ್ಲೊಬ್ಬರು ಅಥವಾ ಯುವರ್ ಸಿಸ್ಟರ್ಸ್, ಸಿಬ್ಲಿಂಗ್ಸ್, ಯಾರ ಜೊತೆನಾದರೂ ದಯವಿಟ್ಟು ಮಾತಾಡಿ. ನಿಮ್ಮ ಕೈಲಿ ನಿಮ್ಮ ಅಕ್ಕಪಕ್ಕ ಇದ್ದವ್ರ ಜೊತೆ ಮಾತಾಡೋಕ್ಕೆ ಆಗ್ದಿರಾ, ಇಫ್ ಯು ಥಿಂಕ್ ಅವ್ರು ನಿಮ್ಮ ಮೇಲೆ ಏನಾದರೂ ಜಡ್ಜ್ಮೆಂಟಲ್ಲಿ ಆಗ್ಬೋದು ಅನ್ನೋ ಒಂದು ಭಯ ಇದ್ದರೆ ಎಷ್ಟೋ ಹೆಲ್ಪ್ಲೈನ್ಸ್ ಇವೆ. ನಮ್ಮ ಹೆಲ್ಪ್ಲೈನ್ಸು ಇದೆ. ಅದರಲ್ಲಿ ದಯವಿಟ್ಟು ಫೋನ್ ತೆಗೆದು, ನಾವು ನಿಮ್ಗೆ ಯಾರು ಅಂತ ಮುಖ ನೋಡಿರಲ್ಲ, ಸೊ ನೀವು ನಮ್ಮ ಜೊತೆ ಮಾತಾಡ್ಬೋದು, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಟೈಮ್ ಏನಾಗೋಗುತ್ತೆ ಅಂತಂದರೆ ದೇ ನೀಡ್ ಅ ಲಿಸನರ್, ನಾಟ್ ಅನ್ ಅಡ್ವೈಸರ್, ದೇ ನೀಡ್ ಅ ಲಿಸನರ್. ಸೊ ಒಬ್ಬರನ್ನ ಅವರ ಕಷ್ಟವನ್ನು ಹೇಳ್ಕೊಂಡ್ರೇ ಅವರ ಮನಸ್ಸು ಹಗುರಾಗುತ್ತೆ. ಅದನ್ನೇ ನಾವು ಹೇಳೋಕ್ಕೆ ಆಸೆಪಡೋದಿಲ್ಲ. ಸಾಕಷ್ಟು ಜನ ಈ ಎಮೋಷ್ನಲ್ ಫೀಲಿಂಗ್ಸು ಅಥವಾ ಅಟ್ಯಾಚ್ಮೆಂಟು, ಲವ್ ಅಥವಾ ಈ ಥರದ್ದು ಕೇಸಸ್ಗಳು ಜಾಸ್ತಿ ಜನ ಡಿಪ್ರೆಷನ್ಗೆ ಹೋಗುವಂಥ ಪ್ರಕರಣಗಳು ಒಂದಷ್ಟು ನಾವು ಮೇಲ್ನೋಟಕ್ಕೆ ನೋಡಿದಾಗ. ಈಗ ಕಷ್ಟಗಳಿದೆ, ಹಣಕಾಸಿನ ಸಮಸ್ಯೆ ಇದೆ, ಆತ್ಮಹತ್ಯೆ ಅದು ಒಂದು ವರ್ಗ. ಆದರೆ ಈ ಎಲ್ಲೊಂದು ಕಡೆ ಎಮೋಷ್ನಲ್ ಫೀಲಿಂಗ್ಸ್ಗಳನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗದಿರ್ಬೋದು, ಅಥವಾ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ಬಿಟ್ಟಿರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಈ ಥರ ಅವ್ರ ಬಗ್ಗೆನೇ 24 ಗಂಟೆನೂ ಕೂಡ ಆಲೋಚನೆ ಮಾಡ್ಕೊಂಡಿರುವಂಥವ್ರು. ಸೊ ಈ ಕೇಸಸ್ ಜಾಸ್ತಿ ಆಗ್ತಾ ಇದೆಯಾ ಅಂತ?
ಇದೂ ಆಗ್ತಾ ಇದೆ, ಇದೂ ಜೊತೆ ಆಗ್ತಾ ಇದೆ. ದಟ್ ಈಸ್ ಲೀಡಿಂಗ್ ಟು ಅದರ್ ಲೆವೆಲ್ ಓನ್ಲಿ. ಆದರೆ ಏನಪ್ಪ ಅಂತಂದರೆ ಅವರು ಅವರ ರಿಲೇಷನ್ಶಿಪ್ಪನ್ನು ನರ್ಚರ್ ಮಾಡೋಕ್ಕೆ ಎಂಥ ಒಳ್ಳೆ ಕಮ್ಯುನಿಕೇಷನ್ ಡೆವಲಪ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು. ಅವ್ರು ನಿಮ್ಮ ಸ್ಲೇವ್ ಅಲ್ಲ, ಅವ್ರು ನಿಮ್ಮ ಫ್ರೆಂಡು, ನಿಮ್ಮ ಆಪ್ತರು ಅಂತ ಹೇಳಿ ಅದು ಥರ ಹೌ ಟು ರೆಸ್ಪೆಕ್ಟ್ ದಿ ಅದರ್ ಪರ್ಸನ್ ಆ್ಯಂಡ್ ಹೌ ಟು ಹ್ಯಾವ್ ಅ ಗುಡ್ ಕಮಿಟ್ಮೆಂಟ್ ಇನ್ ದಟ್ ರಿಲೇಷನ್ಶಿಪ್. ಇದನ್ನೆಲ್ಲ ನೋಡೋಕ್ಕೆ ಬದಲು ತುಂಬ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಅವರ ಒಂಥರ ಒಂದು ಲಿಮಿಟ್ ದಾಟಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈವನ್ ಸಣ್ಣ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಿಲ್ಲ ಅಂದರೂ ಒಂಥರ ದೆ ಗೆಟ್ ಇನ್ ಟು ಅವರ್ಷನ್, ಒಂಥರ ಫ್ರಸ್ಟ್ರೇಷನ್. ಇದರಲ್ಲೂ ಮಾತಾಡೋರು ಬೇಕಾದಷ್ಟು ಜನ ಇದ್ದಾರೆ, ಎಸ್ಪೆಷಲಿ ಕಾಲೇಜ್ ಗೋಯಿಂಗ್ ಪೀಪಲ್. ಇವಾಗ ಜಾಬ್ಸ್ ಇಲ್ಲದೆ ಇರೋರು ಅವರೆಲ್ಲ ತುಂಬ ಜನ ಇದ್ದಾರೆ ಫೋನ್ ಮಾಡೋರು. ಓಕೆ, ಈಗ ಅರ್ಪಿತಾ ಫೌಂಡೇಶನ್ ಯಾವ ಥರ ವರ್ಕ್ ಮಾಡ್ತಾ ಇದೆ, ಜನ ನಿಮ್ಮ ಹೆಲ್ಪ್ನ ಹೇಗೆ ತಗೋಬೋದು? ಎವ್ರಿಥಿಂಗ್ ಇಸ್ ಫ್ರೀ? Absolutely. Namdu tele counseling, absolutely free of cost. 10 to 5, all our counselors are there. We are working from Monday 10 o'clock to 5 o'clock in the evening. Monday to Saturday we are working, and we are located right now at Ramaya Hospital. ಅವ್ರು ನಮಗೆ ಲೊಕೇಶನ್ ಕೊಟ್ಟಿದ್ದಾರೆ ನಮ್ಮ ಇದನ್ನು ಫಂಕ್ಷನ್ ಮಾಡಲಿಕ್ಕೆ ಅಂತ. ವಿ ಆರ್ ಟೈಡ್ ಅಪ್ ವಿತ್ ಲಿವ್ ಲವ್ ಲವ್ ಫೌಂಡೇಶನ್ ಆಫ್ ದೀಪಿಕಾ ಪಡ್ಕೋನ್ ಆ್ಯಂಡ್ ವ್ಯಾಂಡರ್ವಾಲ್ ಫೌಂಡೇಶನ್ ಆಲ್ಸೋ. ಆಲ್ ದ ಕಾಲ್ಸ್ ದಟ್ ಆರ್ ಕಾಲ್ಡ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ಕಂಟ್ರಿ ಟು ದೇರ್ ಹೆಲ್ಪ್ ಲೈನ್ ಆರ್ ಆಲ್ ಡೈವರ್ಟೆಡ್ ಟು ಅಸ್. ಸೊ ವಿ ಆರ್ ಆನ್ಸರಿಂಗ್ ಆ್ಯಂಡ್ ಹೆಲ್ಪಿಂಗ್ ಪೀಪಲ್ ಇನ್ ದಟ್ ಪ್ರಾಸೆಸ್. ಓಕೆ, ಈಗ ಸಾಕಷ್ಟು ಜನ ಐ ಥಿಂಕ್ ವಿಡಿಯೋ ನೋಡ್ತಿರುವಂಥವ್ರು ಅಥವಾ ಬೇರೆ ಬೇರೆ ಜನ ಇದ್ದೇ ಇರ್ತಾರೆ. ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಸುಸೈಡ್ ಇಸ್ ದ ಅಲ್ಟಿಮೇಟ್ ಸೊಲ್ಯೂಷನ್ ಅನ್ನುವಂಥ ಮನಸ್ಥಿತಿ ಇರುವಂಥವರಿಗೆ ಏನು ಹೇಳ್ತೀರಿ ತಾವು? All I can say is you are unique. Nobody is there like you in this world. So know first that ನೀವು ಡಿಫ್ರೆಂಟ್, ಬೇರೆಯವ್ರಕ್ಕಿಂತ ನೀವು ಡಿಫ್ರೆಂಟ್. ಆ್ಯಂಡ್ ಡೋಂಟ್ ಎವರ್ ಥಿಂಕ್ ದಟ್ ವಿ ಆರ್ ಸಂಬಡಿ ಹೂ ವಿಲ್ ನಾವು ಹೀಗೆಲ್ಲ ಮಾಡಿಕೊಂಡ್ರೆ ಜನ ನಿಮ್ಮ ಫಸ್ಟು ನೀವು ಆ ಥರ ಮಾಡಿಕೊಂಡ್ರೆ ನಿಮ್ಮ ಎನ್ವೈರ್ಮೆಂಟ್ ಅಂದರೆ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಅವರ ಮೇಲೆ ಯಾವಂಥ ಪ್ರಭಾವ ಬೀಳುತ್ತೆ. ನೀವೇನೋ ಹೋಗ್ಬಿಡ್ತೀರಾ, ಬಟ್ ನಿಮ್ಮ ಎನ್ವೈರ್ಮೆಂಟ್ಗೆ ಎಂಥ ಎಫೆಕ್ಟ್ ಆಗ್ಬೋದು ಅನ್ನೋದು ಫಸ್ಟ್ ಯೋಚನೆ ಮಾಡಿ. ಸೆಕೆಂಡ್, ವಿ ಆರ್ ದೇರ್. ನಾವು ನಿಮ್ಗೆ ಯಾರು ಅಂತಲೂ ಗೊತ್ತಿಲ್ಲ, ಬಟ್ ವಿ ಆರ್ ದೇರ್ ಟು ಹೆಲ್ಪ್ ಯು. ಸೊ ಆ ಆಪರ್ಚುನಿಟಿನ ಫಸ್ಟ್ ಯೂಟಿಲೈಸ್ ಮಾಡಿ. ಅದನ್ನು ವಿ ಆರ್ ದೇರ್ 24, ನಾಟ್ ರೈಟ್ ನೌ ಆಸ್ 24/7, ಬಟ್ ವಿ ಆರ್ ದೇರ್ ಥ್ರೂ ಔಟ್ ದ ವೀಕ್. ಸೊ ಡೆಫಿನೆಟ್ಲಿ ಕಾಲ್ ಅಸ್ ಅಪ್, ನಾವು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀವಿ. ಓಕೆ, ಈ ಫೀಲಿಂಗ್ ಲೋನ್ಲಿ, ಡಿಪ್ರೆಷನ್, ಮಿಸ್ ಯು, ಇವೆಲ್ಲ ಎಲ್ಲೊಂದು ಕಡೆ ಕೆಲವೊಂದು ಪದಗಳು ಎಷ್ಟು ಸುಂದರವಾಗಿರೋ ಪದಗಳು, ಎಲ್ಲೊಂದು ಕಡೆ ಈ ಥರನೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತವ ಅಂತ. ಖಂಡಿತ, ಥ್ಯಾಂಕ್ಸ್ ಟು ಟೆಕ್ನಾಲಜಿ. ಈ ನಡುವೆ ನೀವು ನೋಡ್ತಾ ಇದ್ದೀರಾ, ಮನೇಲಿ ಎಲ್ಲರೂ ಕೂತ್ಕೊಂಡು ಅವ್ರವ್ರ ಮೊಬೈಲ್ ಫೋನ್ಸಲ್ಲಿ ಆನ್ಲೈನ್ ಕ್ಲಾಸಸ್ ಇರ್ಬೋದು, ಗೇಮ್ಸ್ ಇರ್ಬೋದು, ಅವ್ರ ಹಸ್ಬೆಂಡ್ ಅವರ ಪ್ರಾಜೆಕ್ಟ್ ಮಾಡ್ತಾ ಇರ್ಬೋದು, ವೈಫ್ ಅವರ ಕುಕ್ಕಿಂಗ್ ನೋಡ್ಬೋದು, ಎಲ್ಲರೂ ಮನೇಲಿ ಇದ್ದಾರೆ. ಆದರೆ ಮೂಲೆಯಲ್ಲಿ ಕೂತ್ಕೊಂಡು ಅವರು ದೇ ಆರ್ ವಿತ್ ದೇರ್ ಗ್ಯಾಡ್ಜೆಟ್ಸ್, ದೇ ಆರ್ ಲೋನ್ಲಿ, ದೇ ಆರ್ ನಾಟ್ ಟಾಕಿಂಗ್ ಟು ಒನ್ ಅನದರ್. ಇದರಲ್ಲಿ ಕ್ಯಾನ್ ಯು ನಾಟ್ ಐಡೆಂಟಿಫೈ ಹೌ ಲೋನ್ಲಿ ಪೀಪಲ್, ದ ವರ್ಲ್ಡ್ ಇಸ್ ಬಿಕಮಿಂಗ್ ಅ ಲೋನ್ಲಿ ಪ್ಲೇಸ್. ಎಲ್ಲರೂ ಇದ್ದರೂ ಯಾರೂ ಇಲ್ಲ ಯಾರಿಗೂ. ನಿಜಕ್ಕೂ ಸೊಲ್ಯೂಷನ್ ಸಿಗುತ್ತಾ ಡಿಪ್ರೆಷನ್ ಇರುವಂಥವರಿಗೆ, ಅಥವಾ ಸುಸೈಡ್ ಮಾಡ್ಕೊಳ್ಳೇಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಂಥವರಿಗೆ? ಅಥವಾ ಎಲ್ಲೊಂದು ಕಡೆ ನನಗೆ ಸೊಲ್ಯೂಷನ್ ಸಿಗಲ್ಲ, ಮಾತಾಡಿದ ತಕ್ಷಣ ಸೊಲ್ಯೂಷನ್ ಸಿಗಲ್ಲ, ಆ ಕ್ಷಣಕ್ಕೆ ಸೊಲ್ಯೂಷನ್ ಸಿಗುತ್ತೆ, ಅಥವಾ ಯಾರ ಜೊತೆ ನಾವು ಶೇರ್ ಮಾಡ್ಕೊಂಡ ತಕ್ಷಣ ಆ ಕ್ಷಣಕ್ಕಷ್ಟೇ ಅದು ಸಮಸ್ಯೆ. ಬಟ್ ಲಾಂಗ್ ಟರ್ಮ್ ಯೋಚನೆ ಮಾಡಿದಾಗ ನಿಜಕ್ಕೂ ಅದು ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಕೌನ್ಸಿಲಿಂಗ್ಗಳು ಆಗಲಿ ಅಥವಾ? ಸರ್ ಖಂಡಿತ ಲಾಂಗ್ ಟರ್ಮ್ ಎಫೆಕ್ಟ್ ಡೆಫಿನೆಟ್ಲಿ ಆಗುತ್ತೆ. ನಾವು ಅವರಿಗೆ ಗೋಲ್ಸ್ ಥರ ಕೊಟ್ಟು ಒಂದೊಂದು ಸ್ವಲ್ಪ ವಿ ಆರ್ ನಾಟ್ ಮ್ಯಾಜಿಕ್ ವ್ಯಾಂಡ್ ಇಲ್ಲ ನಮ್ಮ ಕೈಲಿ, ನಾವು ದೇವರಲ್ಲ. So we are here to help you to empower your emotions, to strengthen your inner strength. We are identifying that to you. So ಅದನ್ನು ನೀವು ಬಳಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀವು ನಮ್ಮ ಜೊತೆ ವರ್ಕ್ ಮಾಡಿದರೆ ಡೆಫಿನೆಟ್ಲಿ ಇಟ್ ಹಸ್ ಗಾಟ್ ಅ ಲಾಂಗ್ ಟರ್ಮ್ ಪಾಸಿಟಿವ್ ಇಂಪ್ಯಾಕ್ಟ್. ಅದನ್ನು ನಾವು ನೋಡಬೇಕು ಫಸ್ಟು. ಈಗ ಏನು ಕೇಸಸ್ ಅಂದರೆ ಲೈಕ್ ಹೇಗಿದೆ? ತುಂಬ ಜನ ಅದನ್ನು ಇದಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇದ್ದಾರೆ, ಅಥವಾ ಎಲ್ಲೊಂದು ಕಡೆ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು, ನಿಮಗೆ ಕಾಲ್ಸ್ ಜಾಸ್ತಿ ಬರ್ತಾ ಇರ್ತಾರ ಹೇಗೆ? ಖಂಡಿತ, ವಿ ಆರ್ ಗೆಟಿಂಗ್ ಲಾಟ್ ಆಫ್ ಕಾಲ್ಸ್. ಈವನ್ ನೌ ಅವರ್ ಕೌನ್ಸಿಲರ್ಸ್ ಆರ್ ವರ್ಕಿಂಗ್, ವಿ ಆರ್ ಟೇಕಿಂಗ್ ದ ಕಾಲ್ಸ್ ಫ್ರಮ್ ದೆಮ್. ತುಂಬ ಕಾಲ್ಸ್ ಬರ್ತಾ ಇದೆ. ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀವಿ ಅಂತಲೂ ಕಾಲ್ಸ್ ಬರ್ತಾ ಇದೆ. ಹೆಂಗೆ ನಮ್ಮ ಮಾತು ಕೇಳಿಕೊಂಡು ಅಟ್ಲೀಸ್ಟ್ ಗಿವ್ ಅಸ್ ಒನ್ ಆಪರ್ಚುನಿಟಿ ಅಂತ ಹೇಳಿದಾಗ ನಮ್ಮ ಮಾತು ಕೇಳ್ಕೊಂಡು ಚೆನ್ನಾಗಾದವರು ಇದ್ದಾರೆ. ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆ ಒಂದೇ ಕಾರಣ ಅಲ್ಲ. ಖಿನ್ನತೆ ಆಗಿರ್ಬೋದು ಅಥವಾ ಆ ಥರದೊಂದು ಆಲೋಚನೆಗಳು ಬಂದಾಗ ಯಾರ ಜೊತೆ ಮಾತಾಡಬೇಕಾಗತ್ತೆ, ನಮ್ಮ ಸಮಸ್ಯೆಗಳನ್ನು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡಬೇಕಾಗತ್ತೆ, ಆತ್ಮೀಯರ ಜೊತೆಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆನ ತಗೊಂಡ್ರೆ ಇಂಥ ಒಂದು ಆಲೋಚನೆಗಳಿಂದ ದೂರ ಉಳಿಬೋದು ಅನ್ನೋದು ಕೀರ್ತಿಯವರ ಮಾತು. ಕ್ಯಾಮರಾ ಪರ್ಸನ್ ಚಂದ್ರನ್ ಜೊತೆಗೆ ಸೋಮಣ್ಣ ಮಾಚಿಮಾಡ, ನ್ಯೂಸ್ ಫಸ್ಟ್, ಬೆಂಗಳೂರು.